ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು 4 ತರ ಹ್ಯಾಂಡ್ಸ್ ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಮೊದಲು ಶಾರ್ಟ್ ಹ್ಯಾಂಡ್ಸ್, ಅದೇ ರೀತಿ ಎಲ್ಬೋ ಹ್ಯಾಂಡ್ಸ್, ಮತ್ತೆ ಲಾಂಗ್ ಹ್ಯಾಂಡ್ಸ್, ಅದೇ ರೀತಿ ಫುಲ್ ಹ್ಯಾಂಡ್ಸ್, ಈ ರೀತಿ 4 ತರ ಹ್ಯಾಂಡ್ಸ್ ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಮೊದಲು ನೋಡಿ, ಈ ರೀತಿ ನೀವು ಕ್ಲಾತ್ ಆಗಲಿ ಪೇಪರ್ ಆಗಲಿ ಈ ರೀತಿ ಫೋಲ್ಡ್ ಮಾಡಬೇಕು, ಡಬಲ್ ಫೋಲ್ಡ್ ಮಾಡಬೇಕು. ಇದು 2 ಸ್ಲೀವ್ಸ್ ಬರಬೇಕು ಅಂದರೆ ಈ ರೀತಿ 4 ಫೋಲ್ಡ್ ಮಾಡಬೇಕು. ಇದು ಪೇಪರ್ ಆಗಿರೋದ್ರಿಂದ ಒಂದೇ ಫೋಲ್ಡ್ ಮಾಡಿ ಕಟ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಡಬಲ್ ಫೋಲ್ಡ್ ಮಾಡಬೇಕು. ಈ ರೀತಿ ಮಾಡಿದ್ಮೇಲೆ ಮೊದಲು ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ ನೋಡಿ. ನಿಮ್ಮದು ಸ್ಲೀವ್ಸ್ ಲೆಂತ್ ಇರುತ್ತಲ್ಲ ಬ್ಲೌಸಲ್ಲಿ, ಅದಕ್ಕೆ ಸ್ಲೀವ್ಸ್ ಲೆಂತ್ ನೋಡಿ. ಮೊದಲು ಇಲ್ಲಿ ನಾನು ಮೊದಲು 5 ಇಂಚು ಸ್ಲೀವ್ಸ್ ಲೆಂತ್ ತಗೊಳ್ತಿದ್ದೀನಿ. ನೋಡಿ ಫ್ರೆಂಡ್ಸ್, 5 ಇಂಚು ಸ್ಲೀವ್ಸ್ ಲೆಂತ್. 5 ಇಂಚ್ಗೆ ಒಂದು ಮಾರ್ಕ್ ಮಾಡಿ. ಅದೇ ರೀತಿ ಈ ಕಡೆನೂ 5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಅಲ್ಲಿ ಸ್ಟ್ರೈಟ್ ಲೈನ್ ಹಾಕಿ 5 ಇಂಚ್ ಹತ್ರ. ನೋಡಿ, ಈ ರೀತಿ 5 ಇಂಚ್ ಹತ್ರ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಈಗ ಇಲ್ಲಿ ನಿಮ್ಮ ಕೈ ಸುತ್ತಳತೆ ಎಷ್ಟಿದೆ ಅಂತ ನೋಡಿ. 5 ಇಂಚ್ ಹತ್ರ ಕೈ ಸುತ್ತಳತೆ ಎಷ್ಟಿದೆ ಅಂತ ನೋಡಿ. ಇಲ್ಲಿ 6 ಇಂಚ್ ಇರುತ್ತೆ. 6 ಇಂಚಿಗೆ ಒಂದು ಮಾರ್ಕ್ ಮಾಡಿ. ಇದು ಮಾರ್ಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಡೌನ್ ಎಷ್ಟು ತೆಗಿಬೇಕು ಅಂತ ಇರುತ್ತೆ. ನೀವು ಬ್ಲೌಸಲ್ಲಿ ಅಳತೆ ಮಾಡಿ ತೆಗಿಯೋ ಆಗಿದ್ದರೆ ಇಲ್ಲಿ ಅಳತೆ ನೋಡಿಬಿಟ್ಟು ಬ್ಲೌಸಲ್ಲಿ ಎಷ್ಟಿದೆ ಅಂತ ಅಷ್ಟನ್ನು ನೀವು ಇಟ್ಬಿಟ್ಟು ಕಟ್ ಮಾಡಿ. ಇಲ್ಲ ನೀವು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಮಾಡ್ತೀರಿ ಅಂದರೆ ಅಪ್ಪರ್ ಚೆಸ್ಟನ್ನು 10ರಿಂದ ಡಿವೈಡ್ ಮಾಡಿದಾಗ ಬರುತ್ತಲ್ಲ, ಅದನ್ನು ಡೌನಲ್ಲಿಟ್ಟು ನೀವು ಈ ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡಿ. ಈಗ 5 ಇಂಚ್ ಇದೆ ಅಂದರೆ ಇಲ್ಲಿ ನಾನು 3.5 ಡೌನ್ ಇಡ್ತಿದ್ದೀನಿ. 3.5 ಹತ್ರ ಡೌನ್ ತಗೊಳ್ಳಿ. ಈ ಡೌನ್ ಆದಮೇಲೆ ಇಲ್ಲಿ ನೀವು ನಿಮ್ಮದು ಆರ್ಮ್ ಹೋಲ್ ರೌಂಡ್ ಎಷ್ಟಿದೆ ಅಂತ ಅಳತೆ ಮಾಡಿ. ನಿಮ್ಮದು ಆರ್ಮ್ ಹೋಲ್ ರೌಂಡು 8 ಇದ್ದರೆ 7.5 ಇಡಿ, 8.5 ಇದ್ದರೆ 8 ಇಂಚ್ ಇಡಿ. ಅಂದರೆ ನಿಮ್ಮದು ಫುಲ್ ಆರ್ಮ್ ಹೋಲ್ ರೌಂಡನ್ನು 2 ಭಾಗ ಮಾಡಬೇಕು. ಅದರಲ್ಲಿ ಬಂದಿರೋದ್ರಲ್ಲಿ ನೀವು ಅರ್ಧ ಇಂಚು ಕಡಿಮೆ ಮಾರ್ಕ್ ಮಾಡಬೇಕು. ಈ ರೀತಿ ಅರ್ಧ ಇಂಚ್ ಕಡಿಮೆ ಮಾರ್ಕ್ ಮಾಡಿದಾಗ ನೀವು ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ. ಇಲ್ಲಿ 8 ಇಂಚ್ ಇದೆ ಅಂದರೆ 7.5 ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ, 7.5 ಇಂಚು. ಅದೇ ರೀತಿ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ನೀವು ಇಲ್ಲಿ 2 ಇಂಚು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಈ ರೀತಿ ಹಾಕಿದ್ಮೇಲೆ ಈಗ ನೀವು ಇಲ್ಲಿ ಶೇಪ್ ತೆಗಿಬೇಕು. ಇಲ್ಲಿ ನೋಡಿ, ಇಲ್ಲಿ 1.5 ಇಂಚು, 1.5 ಇಂಚಿಗೆ ಮಾರ್ಕ್ ಮಾಡಿ. ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ನೀವು ಕರ್ವ್ ಶೇಪ್ ಅನ್ನೋದು ತೆಗಿಬೇಕು. ಇಲ್ಲಿಟ್ಟಿರ್ತೀರಲ್ಲ, ಈ ಪಾಯಿಂಟ್ಗೆ ಬರಬೇಕು. ಈಗ ನೋಡಿ, ಇಲ್ಲಿಂದ ಈ ರೀತಿ ಡ್ರಾ ಮಾಡಿ, ಇಲ್ಲಿ ಬಂದು ಈ ರೀತಿ ಡೌನ್ ಬಂದು ಈ ರೀತಿ ನೀವು ಸ್ಲೀವ್ಸು ಶೇಪ್ ಅನ್ನೋದು ಈ ರೀತಿ ಡ್ರಾ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಶೇಪ್ ಬರಬೇಕು. ಇದು ಬ್ಯಾಕ್ ಪಾರ್ಟ್ ಬರುತ್ತೆ. ನೀವು ಫ್ರಂಟ್ ಪಾರ್ಟು ಅಂದರೆ ಇಲ್ಲಿ 1 ಇಂಚ್ ಬಿಟ್ಟು ಇಲ್ಲಿ ಮಿಡಲ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಮಿಡಲ್ ಹತ್ರ ಅರ್ಧ ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿಂದ ಈ ರೀತಿ ಬಂದು ಇದನ್ನು ಈ ರೀತಿ ಜಾಯಿಂಟ್ ಮಾಡಬೇಕು. ಇದು ಫ್ರಂಟ್ ಪಾರ್ಟ್. ಈ ರೀತಿ ನೀವು ಸ್ಲೀವ್ಸ್ ಅನ್ನೋದು ಕಟ್ ಮಾಡಬೇಕಾಗುತ್ತೆ. ಇದು 5 ಇಂಚ್ ಸ್ಲೀವ್ಸನ್ನ ಈ ರೀತಿ ಮಾರ್ಕ್ ಮಾಡಬೇಕು. ಇದು ಶಾರ್ಟ್ ಸ್ಲೀವ್ಸ್ ಆಗುತ್ತೆ. ಈಗ ನೀವು ಅದೇ ಎಲ್ಬೋ ಸ್ಲೀವ್ಸ್ ಇರ್ತೀವಿ ಅಂದರೆ ನಿಮ್ದು ಅಳತೆ ಬ್ಲೌಸಲ್ಲಿ ಇಲ್ಲ ನಿಮ್ಮ ಕೈ ಮೆಜರ್ಮೆಂಟಲ್ಲಿ ಅಳತೆ ಮಾಡಿ. ಎಲ್ಬೋ ಸ್ಲೀವ್ಸ್ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರದೂ 10.5 ಇಲ್ಲ 11 ಇಂಚ್ ಇರುತ್ತೆ. ಈಗ ಸ್ಟಿಚಿಂಗು ಸೇರಿ ನಾನು ಇಲ್ಲಿ 11 ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ. 10.5 ಇಲ್ಲ 11 ಬರುತ್ತೆ. ಇಲ್ಲಿ ಸ್ಟಿಚಿಂಗಿಗೆ ನೀವು 1/2 ಇಂಚು ಮಾರ್ಜಿನ್ ಅನ್ನೋದು ಬಿಡಬೇಕಾಗುತ್ತೆ. ಇಲ್ಲಿ ಎಲ್ಬೋ ಸ್ಲೀವ್ಸ್ ಹತ್ರ ನೋಡಿ ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ಇಲ್ಲಿ ನೀವು ಏನು ಚೇಂಜ್ ಮಾಡೋ ಅಗತ್ಯ ಇಲ್ಲ. ಯಾಕಂದರೆ ಇಲ್ಲಿ ಸೇಮ್ ಮೆಜರ್ಮೆಂಟ್ ಅನ್ನೋದು ಬರುತ್ತೆ. ನೀವು ಇಲ್ಲಿ ಆರ್ಮ್ ಹೋಲ್ ಡ್ರಾಪ್ ಅನ್ನೋದು ಸೇಮ್ ಬರುತ್ತೆ, ಇಲ್ಲಿ ಡ್ರಾಪು. ಅದೇ ರೀತಿ ಈ ಕರ್ವ್ ಶೇಪ್ ಅನ್ನೋದು ಸೇಮ್ ಬರುತ್ತೆ. ನೀವು ಇಲ್ಲಿ ಮಾಡಬೇಕಾಗಿರೋದೆಲ್ಲ ಲೆಂತ್ ಮತ್ತು ಇಲ್ಲಿ ಲೂಸ್ ಎಷ್ಟು ಬರುತ್ತೆ ಇಷ್ಟೇ ಮಾಡಿಬಿಟ್ಟು ನೀವು ಮಾರ್ಕ್ ಮಾಡಬೇಕು. ಇಲ್ಲೇನು ಚೇಂಜ್ ಅನ್ನೋದು ಬರೋದಿಲ್ಲ. ಎಲ್ಲ ಸ್ಲೀವ್ಸ್ಗೂ ಸೇಮ್, ಎಲ್ಬೋ ಸ್ಲೀವ್ಸ್ ಆಗಿರ್ಬೋದು, 3/4 ಆಗಿರ್ಬೋದು, ಫುಲ್ ಸ್ಲೀವ್ಸ್ ಆಗಿರ್ಬೋದು, ಯಾವುದೇ ಸ್ಲೀವ್ಸ್ ನೀವು ಕಟ್ ಮಾಡಬೇಕು ಅಂದ್ರೂ ಇದು ಮಾತ್ರ ಸೇಮ್ ಮೆಜರ್ಮೆಂಟ್ ಇರುತ್ತೆ.
ಓಕೆ ಫ್ರೆಂಡ್ಸ್, ಅರ್ಥ ಆಯ್ತಲ್ಲ? ಇದು ಸೇಮ್ ಮೆಜರ್ಮೆಂಟ್ ಇರುತ್ತೆ, ನೀವು ಲೆಂತ್ ಅಷ್ಟೇ ಎಕ್ಸ್ಟ್ರಾ ಮಾಡ್ಕೊಂಡು ಹೋಗಬೇಕು. ಈಗ ನೋಡಿ ಎಲ್ಬೋ ಸ್ಲೀವ್ಸ್ಗೋಸ್ಕರ ನಾನು ಇಲ್ಲಿ 11 ಇಂಚ್ ಹತ್ರ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ನಿಮ್ಮದು ಕೈ ಸುತ್ತಳತೆ ಎಷ್ಟಿದೆ ಅಂತ ನೋಡಿ. ಕೈ ಸುತ್ತಳತೆ ನೋಡಿಬಿಟ್ಟು ಇಲ್ಲಿ 5 ಇಲ್ಲ 5 ಕಾಲು 5.25 ಇರುತ್ತೆ. ನೀವು ಇಲ್ಲಿ 5 ಇಂಚ್ ಹತ್ರ ಒಂದು ಮಾರ್ಕ್ ಮಾಡಿ. ನಿಮ್ಮ ಕೈ ಸುತ್ತಳತೆ ಪ್ರಕಾರ ಇಲ್ಲಿ ನೀವು ಮಾರ್ಕ್ ಅನ್ನೋದು ಮಾಡಿ. ಈಗ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ 2 ಇಂಚು ಈ ರೀತಿ ಮಾಡಿದ್ಮೇಲೆ ನೋಡಿ ಇಲ್ಲಿರುತ್ತಲ್ಲ, ಈ ಲೈನಿಂದ ಇಲ್ಲಿಗೆ ಜಾಯಿಂಟ್ ಮಾಡಿ. ನೋಡಿ ಇದು ಆಲ್ರೆಡಿ ರೆಡಿ ಇರುತ್ತೆ. ನೀವು 5 ಇಂಚ್ ಹತ್ರ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ. ನೀವು ಎಲ್ಬೋ ಸ್ಲೀವ್ಸು ಇಲ್ಲ ಲಾಂಗ್ ಸ್ಲೀವ್ಸ್ ಎಲ್ಬೋ ಸ್ಲೀವ್ಸು ಮತ್ತು ಅದೇ ರೀತಿ ನೀವು 3/4 ಸ್ಲೀವ್ಸ್ ಕಟ್ ಮಾಡ್ತೀರಿ ಅನ್ನೋವಾಗಿದ್ರೆ ಇಲ್ಲಿ 5 ಇಂಚ್ ಹತ್ರ ಮಾರ್ಕ್ ಮಾಡಿಬಿಟ್ಟು ನೀವು ಅದು ಪಾಯಿಂಟ್ ಇಟ್ಬಿಟ್ಟು ನೀವು ಈ ರೀತಿ ಹಾಕಿದಾಗ ನಿಮಗೆ ಇಲ್ಲಿ ಸ್ಲೀವ್ಸ್ ಹತ್ರ ರಿಂಕಲ್ ಬರೋದಿಲ್ಲ. ನೀವು ಯಾವುದೇ 3/4 ಆಗಿರ್ಬೋದು ಇಲ್ಲ ಎಲ್ಬೋ ಸ್ಲೀವ್ಸ್ ಕಟ್ ಮಾಡಿದಾಗ ಕಂಪಲ್ಸರಿ ನೀವು 5 ಹತ್ರ ಮಾರ್ಕ್ ಮಾಡೇ ಕಟ್ ಮಾಡಿ. ಆ ರೀತಿ ಮಾಡಿದಾಗ ನಿಮ್ಗೆ ಇಲ್ಲಿ ನೋಡಿ ರಿಂಕಲ್ ಬರೋದಿಲ್ಲ. ಈಗ ನೋಡಿ ನೀವು ಇಲ್ಲಿ 5 ಹತ್ರ ಮಾರ್ಕ್ ಮಾಡಿಲ್ಲ ಅಂದರೆ ಈಗ ಇದು ಸೇಮು ತಗೊಳ್ತೀರಿ. ಈಗ ಅಲ್ಲಿಂದ ಇಲ್ಲ 5 ಇಂಚಿಗೆ ಮಾಡ್ತೀರಿ ಅಂದ್ಕೊಳ್ಳಿ. ನೋಡಿ ಇಲ್ಲಿಂದ ಇಲ್ಲಿಗೆ ನೀವು ಲೈನ್ ಹಾಕಿದಾಗ ನೋಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ನೋಡಿ 1/2 ಇಂಚು ಲೂಸ್ ಬರುತ್ತೆ. ಈ ರೀತಿ 1/2 ಇಂಚ್ ಲೂಸ್ ಬಂದಾಗ ಏನಾಗುತ್ತೆ, ನಿಮ್ಗೆ ಇಲ್ಲಿ ನೆರಿಗೆ ಬರುತ್ತೆ ಸ್ಲೀವ್ಸ್ ಹತ್ರ, ಇಲ್ಲ ಇಲ್ಲಿ ರಿಂಕಲ್ ಬರುತ್ತೆ. ಗೊತ್ತಾಯ್ತಲ್ಲ? ನೋಡಿ ಇದು ನೋಡಿ ಇಲ್ಲಿಂದ ಇಲ್ಲಿಗೆ ನೋಡಿ ಇಷ್ಟು ಲೂಸ್ ಬರುತ್ತೆ. ಅದರಿಂದ ನೀವು ಮೊದಲು ಒಂದು ಸಲ 5 ಇಂಚ್ ಹತ್ರ ಮಾರ್ಕ್ ಮಾಡಿ ಯಾವುದೇ ಸ್ಲೀವ್ಸ್ ಕಟ್ ಮಾಡಿದ್ರು ನೀವು ಈ ರೀತಿ ನೀವು ಡ್ರಾ ಅನ್ನೋದು ಮಾಡಿ ನಿಮ್ಗೆ ಈಸಿ ಆಗುತ್ತೆ. ಅರ್ಥ ಆಯ್ತಲ್ಲ? ಇದು ಕಂಪಲ್ಸರಿ ಮಾಡಬೇಕು. ಇದು ಎಲ್ಬೋ ಸ್ಲೀವ್ಸು, ಇದು ಶಾರ್ಟ್, ಇದು ಎಲ್ಬೋ. ಅದೇ ರೀತಿ ಈಗ 3/4 ಸ್ಲೀವ್ಸು ಕಟ್ ಮಾಡೋಣ. 3/4 ಸ್ಲೀವ್ಸು ಅಂದರೆ ಇಲ್ಲಿಂದ ನೀವು 14 or 15 ಇಡ್ತೀರಿ. ಈಗ ನಾವು ಸ್ಟಿಚಿಂಗ್ ಮಾರ್ಜಿನು ಸೇರಿಬಿಟ್ಟು ನೋಡಿ ಇಲ್ಲಿ ಮೇಲ್ಗಡೆಯಿಂದ ಸ್ಟಿಚಿಂಗ್ ಮಾರ್ಜಿನು ಸೇರಿ 15 ಹತ್ರ ಮಾರ್ಕ್ ಮಾಡೋಣ. ನೀವು ನೋಡಿ ನಿಮ್ಮ ಸ್ಲೀವ್ಸ್ ಲೆಂತ್ ನೋಡಿಬಿಟ್ಟು ನೀವು ಮಾರ್ಕ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿನೂ 15 ಹತ್ರ ಮಾರ್ಕ್ ಮಾಡಿ. ಮಾರ್ಕ್ ಮಾಡಿಬಿಟ್ಟು ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ಇಲ್ಲಿ ನೀವು ಕೈ ಸುತ್ತಳತೆ ನೋಡಬೇಕು. ಇಲ್ಲಿ ಕೈ ಸುತ್ತಳತೆ ನೋಡಿಬಿಟ್ಟು ನೀವು ಮಾರ್ಕ್ ಮಾಡಬೇಕು. ಇಲ್ಲೇನೂ ವ್ಯತ್ಯಾಸ ಬರೋದಿಲ್ಲ. ಇಲ್ಲಿ ಶಾರ್ಟ್ ಸ್ಲೀವ್ಸು ಎಲ್ಬೋ ಸ್ಲೀವ್ಸ್ ಹತ್ರ ಏನೂ ವ್ಯತ್ಯಾಸ ಬರೋದಿಲ್ಲ. ಇದು ಇದೇ ರೀತಿ ಇರುತ್ತೆ ಮಾರ್ಕಿಂಗು. ಇಲ್ಲಷ್ಟೇ ನೀವು ಮಾರ್ಕ್ ಮಾಡಬೇಕು. ಇಲ್ಲಿ 15 ಹತ್ರ ಕೈ ಸುತ್ತಳತೆ 4.25 ಇಂಚಿದೆ ಅಂದ್ಕೊಳ್ಳಿ. 4.25ಗೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡಿ. ಈಗ ನೋಡಿ ಇಲ್ಲಿಂದ ಸ್ಟ್ರೈಟ್ ಲೈನ್ ಬರುತ್ತೆ. ಈಗ ನೋಡಿ ಫ್ರೆಂಡ್ಸ್, ನೋಡಿದ್ರಾ? ನೋಡಿ ಇಲ್ಲಿ ಈ ರೀತಿ ಕ್ರಾಸಲ್ಲಿ ಬರುತ್ತೆ. ನೋಡಿ ಇಲ್ಲಿ ಎಲ್ಬೋ ಸ್ಲೀವ್ಸಿಂದ ಇಲ್ಲಿ 11 ಇಂಚಿಂದ ಇಲ್ಲಿ 15 ಇಂಚ್ವರೆಗೂ ನೋಡಿ ಸ್ಟ್ರೈಟ್ ಲೈನೇ ಬರುತ್ತೆ. ಈ ರೀತಿ ನೀವು ಮಾರ್ಕ್ ಮಾಡಿ ಕಟಿಂಗ್ ಅನ್ನೋದು ಮಾಡ್ಬೋದು. ಇಲ್ಲಿ ಮೇಲೆ ಏನೂ ವ್ಯತ್ಯಾಸ ಬರೋದಿಲ್ಲ. ಸೇಮ್ ಮೆಜರ್ಮೆಂಟಲ್ಲೇ ಕಟ್ ಮಾಡಬೇಕು. ಇದನ್ನಷ್ಟೇ ನೀವು ಲೆಂತ್ ಅನ್ನೋದು ನೀವು ಜಾಸ್ತಿ ಮಾಡ್ಕೊಂಡು ಹೋಗಬೇಕು ಸ್ಲೀವ್ಸಲ್ಲಿ. ಇನ್ನೆಲ್ಲೂ ನಿಮ್ಮದು ಚೇಂಜ್ ಅನ್ನೋದು ಬರೋದಿಲ್ಲ. ಈಗ 15 ಆಯಿತು. ನಿಮಗೆ ಫುಲ್ ಸ್ಲೀವ್ಸ್ ಲೆಂತ್ ಬೇಕು. ಫುಲ್ ಸ್ಲೀವ್ಸ್ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ 22, 23 ಇಲ್ಲ 25ವರೆಗೂ ಇರುತ್ತೆ ಅಂದ್ಕೊಳ್ಳಿ. ಫುಲ್ ಸ್ಲೀವ್ಸ್ ಲೆಂತ್ ಬೇಕು ಅಂದರೆ ಫುಲ್ ಸ್ಲೀವ್ಸ್ ಹತ್ರ ಮಾರ್ಕ್ ಮಾಡಿಬಿಡಿ. ನಿಮ್ಮದು ಸ್ಲೀವ್ಸ್ ಲೆಂತ್ ಎಷ್ಟಿದ್ರೆ ಅಷ್ಟು. ಇದು ನೋಡಿ ನಾನು 25 ಹತ್ರ ಮಾರ್ಕ್ ಮಾಡಿದ್ದೀನಿ. ಈ ರೀತಿ 25 ಹತ್ರ ಮಾರ್ಕ್ ಮಾಡಿಬಿಟ್ಟು ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಇಲ್ಲಿ ಕೈ ಸುತ್ತಳತೆ ಎಷ್ಟಿದೆ ಅಂತ ಅಳತೆ ಮಾಡಿ. ಇಲ್ಲಿ ಕೈ ಸುತ್ತಳತೆ 4 ಇಂಚು ಅಂದ್ಕೊಳ್ಳಿ. 4 ಇಂಚಿಗೆ ಮಾರ್ಕ್ ಮಾಡಿ. ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚ್ ಬಿಟ್ಟು ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನು. ನೋಡಿ ಫ್ರೆಂಡ್ಸ್, ಎಲ್ಲೂ ಏನೂ ವ್ಯತ್ಯಾಸ ಆಗಿಲ್ಲ. ನೋಡಿ ತೋರಿಸ್ತೀನಿ. ಇಲ್ಲಿ 15 ಹತ್ರ ನೋಡಿ 4 ಇಂಚು ಇಲ್ಲಿ ಸ್ಟ್ರೈಟ್ ಲೈನ್ ಬಂದಿದೆ. ಇದು ಫುಲ್ ಸ್ಲೀವ್ಸು, ಇದು ಫುಲ್ ಸ್ಲೀವ್ಸು. ಫುಲ್ ಸ್ಲೀವ್ಸ್ ನೋಡಿ ಸ್ಟ್ರೈಟ್ ಬಂದಿದೆ. ಇದು 3/4 ಸ್ಲೀವ್ಸು. ಇದು ನೋಡಿ ಇಲ್ಲಿಂದ ಈ ರೀತಿ ಸ್ಟ್ರೈಟಾಗಿ ಲೈನ್ ಅನ್ನೋದು ಬರುತ್ತೆ. ಈ ರೀತಿ ನೀವು ಸ್ಲೀವ್ಸನ್ನು ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಲೆಂತ್ ಅಷ್ಟೇ ನಾವು ತಗೋಬೇಕು. ಇಲ್ಲಿ ಮೇಲ್ಗಡೆ ಏನು ಮೆಜರ್ಮೆಂಟ್ ಇರುತ್ತೆ ಅದು ಎಲ್ಲ ಸ್ಲೀವ್ಸ್ಗೂ ಸೇಮ್ ಬರುತ್ತೆ. ಇದನ್ನು ನೀವು ಚೇಂಜ್ ಮಾಡೋದಕ್ಕೆ
ಹೋಗಬೇಡಿ. ಈ ರೀತಿ ನೋಡಿ ಸ್ಲೀವ್ಸ್ ಅನ್ನೋದು ಮಾರ್ಕ್ ಮಾಡಿದ್ದೀರಾ. ಈಗ ಇದನ್ನು ಕಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಶಾರ್ಟ್ ಸ್ಲೀವ್ಸ್ ಬಂತು ನೋಡಿ. ಇದು ಶಾರ್ಟ್ ಸ್ಲೀವ್ಸ್ ಇಲ್ಲಿಂದ ಇಲ್ಲಿಗೆ. ಇದು ಎಲ್ಬೋ ಸ್ಲೀವ್ಸ್, ಇಲ್ಲಿ ಮೇಲ್ಗಡೆಯಿಂದ ಎಲ್ಬೋ ಸ್ಲೀವ್ಸ್. ಇದು 15ವರೆಗೂ 3/4 ಸ್ಲೀವ್ಸ್. ಇದು 25ವರೆಗೂ ಫುಲ್ ಸ್ಲೀವ್ಸ್ ಬರುತ್ತೆ. ಇದು ನೋಡಿ, ಇದು 25ವರೆಗೂ ಫುಲ್ ಸ್ಲೀವ್ಸ್ ಬರುತ್ತೆ. ಇದು ಇಲ್ಲಿವರೆಗೂ, ಇಲ್ಲಿ ಕೈ ಇರುತ್ತಲ್ಲ ಇಲ್ಲಿವರೆಗೂ ಫುಲ್ ಸ್ಲೀವ್ಸ್ ಅನ್ನೋದು ಬರುತ್ತೆ. ಈ ರೀತಿ ಮಾರ್ಕ್ ಮಾಡಿ. ಈಗ ನಿಮಗೆ ಫುಲ್ ಸ್ಲೀವ್ಸ್ ಬೇಡ ಅಂದರೆ ಇದು 3/4 ಸ್ಲೀವ್ಸೇ ಸಾಕು ಅಂದರೆ ನೋಡಿ ಇದನ್ನು ಕಟ್ ಮಾಡಿ. ನೋಡಿ ಈ ರೀತಿ ಕಟ್ ಮಾಡಿದಾಗ ನೋಡಿ ನಿಮಗೆ ಇದು 3/4 ಸ್ಲೀವ್ಸ್ ಅನ್ನೋದು ಬಂತು. ನೋಡಿ ಸೇಮ್ ಮಾರ್ಕಿಂಗಲ್ಲೇ ಇರುತ್ತೆ. ಇದು 3/4. ನಿಮಗೆ 3/4 ಬೇಡ ಅಂದರೆ ಎಲ್ಬೋ ಸ್ಲೀವ್ಸು ಅಂದರೆ ನೋಡಿ ಇಲ್ಲಿ ಕಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದಿಷ್ಟೇ. ಇಲ್ಲ ಶಾರ್ಟ್ ಸ್ಲೀವ್ಸು ಅಂದರೆ ಇಲ್ಲಿ ಕಟ್ ಮಾಡಿ, ಎಲ್ಬೋ ಸ್ಲೀವ್ಸು ಅಂದರೆ ಇದು 3/4. ನೋಡಿ ಬೇರೆ ಏನು ಚೇಂಜ್ ಮಾಡೋ ಅಗತ್ಯ ಇಲ್ಲ. ನೀವು ಲೆಂತ್ ಅಷ್ಟೇ ನೀವು ಮಾರ್ಕ್ ಮಾಡ್ಕೊಂಡು ಈ ರೀತಿ ಮಾರ್ಕ್ ಅನ್ನೋದು ಮಾಡಬೇಕಾಗುತ್ತೆ. ಇದಿಷ್ಟೇ ಸ್ಲೀವ್ಸು. ನೀವು ಇದನ್ನಷ್ಟೇ ನೀವು ಸೇಮ್ ಇಟ್ಟು ಕಟ್ ಮಾಡಿ. ಈ ರೀತಿ ಮೆಜರ್ಮೆಂಟಲ್ಲಿ ಕಟ್ ಮಾಡಿ. ಮೈನ್ ಇಂಪಾರ್ಟೆಂಟು ಈ ಡಾಟನ್ನು ನೋಡಿ. ಇಲ್ಲಿ 5 ಇಂಚ್ ಹತ್ರ ಇರುತ್ತಲ್ಲ, ನೀವು ಎಲ್ಬೋ ಸ್ಲೀವ್ಸು ಲಾಂಗ್ ಸ್ಲೀವ್ಸು, ನೀವು ಎಲ್ಬೋ ಸ್ಲೀವ್ಸು ಮತ್ತು ಲಾಂಗ್ ಸ್ಲೀವ್ಸ್ ಕಟ್ ಮಾಡ್ತೀರಲ್ಲ, ಅದನ್ನು ಕಟ್ ಮಾಡಬೇಕಾದ್ರೆ ನೀವು ಮೈನ್ ಇಲ್ಲಿ 5 ಇಂಚ್ ಹತ್ರ ಮಾರ್ಕ್ ಮಾಡಿಬಿಟ್ಟು ನೀವು ಈ ರೀತಿ ಮಾರ್ಕ್ ಮಾಡಿ. ಇಲ್ಲಾಂದರೆ ನೋಡಿ ಇಲ್ಲಿ 1/2 ಇಂಚು 1 ಇಂಚ್ ಲೂಸ್ ಬರುತ್ತೆ. ಆವಾಗ ನಿಮ್ಗೆ ಇಲ್ಲೆಲ್ಲ ರಿಂಕಲ್ಲು, ಇಲ್ಲಿ ಮೈನು ಕ್ಲಾತ್ ಕೈ ಹತ್ರ ಇಲ್ಲಿ ರಿಂಕಲ್ ಅನ್ನೋದು ಬರುತ್ತೆ, ಲೂಸ್ ಬರುತ್ತೆ. ಅದರಿಂದ ಇದನ್ನಷ್ಟೇ ನೀವು 5 ಇಂಚ್ ಹತ್ರ ಮಾರ್ಕ್ ಮಾಡಿ. ಎಲ್ಬೋ ಸ್ಲೀವ್ಸು ಲಾಂಗ್ ಸ್ಲೀವ್ಸು ಫುಲ್ ಸ್ಲೀವ್ಸ್ ಕಟ್ ಮಾಡಬೇಕಾದ್ರೆ ಮಾತ್ರ ಇದನ್ನು ಮಾರ್ಕ್ ಮಾಡಿ ಒಂದ್ಸಲ ನೀವು ಕಟಿಂಗ್ ಅನ್ನೋದು ಮಾಡಿ. ಓಕೆ ಫ್ರೆಂಡ್ಸ್, ಇದು ಅರ್ಥ ಆಯ್ತಲ್ಲ ಸ್ಲೀವ್ಸ್ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.